ನಿಮಗೊಂದು ವೆಬ್ಸೈಟ್ ನಾವು ಕೊಡ್ತೀವಿ, ಸಾರ್ವಜನಿಕರು ವೆಬ್ಸೈಟ್ ಕೊಡ್ತೀವಿ. ಈಗ ನನ್ನ ಮನೆ ಮುಂದೆ ಕಸ ಇತ್ತು ಅಂತಂದರೆ ಒಂದು ಫೋನ್ ಮಾಡಿ ಒಂದು ವಿಡಿಯೋ ಮಾಡಿಬಿಟ್ಟು ಹಾಕೋದು, ಆ ಲೊಕೇಶನ್ ಹಾಕಿ. ಆಗ ಕಾರ್ಪೊರೇಷನ್ ಅವ್ರು ಬಂದು ಅದನ್ನು ಪಿಕಪ್ ಮಾಡಬೇಕು. ಎಲ್ಲ ಕಡೆ ಕ್ಯಾಮ್ರಾಗಳನ್ನ ಫಿಟ್ ಮಾಡ್ತೀವಿ. ಈಗ ಏನು ಮಾಡ್ತಾ ಇದ್ದಾರೆ, ಎಲ್ಲ ವೆಹಿಕಲ್ಗಳು ನಾನು ಮಧ್ಯ ಬಂದ ತಕ್ಷಣ ಹೇಳಿದ್ದೆ, ಕೆಲವು ಡಬ್ರಿಸ್ ಎತ್ಕೊಂಡೋಗಿ ಎಲ್ಲ ಒಂದು ಕಡೆ ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇರ್ತಾರೆ. ಸೊ ಪೊಲೀಸ್ ಅವರು ನಾವು ಇನ್ವಾಲ್ವ್ ಮಾಡ್ಕೊಳ್ಬೇಕಾಗ್ತದೆ ಎಲ್ಲೆಲ್ಲಿ ಆಗ್ತಾರೆ ಅಂತ. ಆದಷ್ಟು ಏನು ಮಾಡ್ತೀರಿ, ಎಲ್ಲ ಪಾಪ ಕೆಲವರೆಲ್ಲ ಹಾಕ್ತಾರೆ. ಈಗ ನೂರಾರು ಡಸ್ಟ್ಬಿನ್ಗಳನ್ನ ತಂದು ಇಡಬೇಕು. ಈಗ ಹೊಸದಾಗಿ ಕೂಡ ಡಸ್ಟ್ಬಿನ್ಗಳನ್ನ ಇಡಬೇಕು. ಆ ಡಸ್ಟ್ಬಿನ್ ಹಾಕಲ್ಲ, ಅವ್ರಿಗೆಲ್ಲ ಹೋಗ್ಬಿಟ್ಟು ಒಂದು ಮೂಲೆಯಲ್ಲಿ ಬಿಸಾಕ್ಬಿಟ್ಟು ಹೋಗ್ಬಿಡ್ತಾ ಇದ್ದಾರೆ. ಇವೆಲ್ಲ ಕೂಡ ನಡೀತಾ ಇದೆ. ಸೊ ಅದಕ್ಕೆ ನಾನು ಲೀಗಲ್ ಆಗಿ ನಾನು ನೋಡ್ತಾ ಇದ್ದೀನಿ, ಎಷ್ಟು ಫೈನ್ಗಳು ಸಾಧ್ಯ ಇನ್ಕ್ರೀಸ್ ಮಾಡೋಕ್ಕಾಗ್ತದೆ, ಜಾಸ್ತಿ ಮಾಡೋಕ್ಕಾಗ್ತದೆ, ಅವೆಲ್ಲ ಕೂಡ. ಆಮೇಲೆ ಇಡೀ ಪೊಲೀಸ್ ಅವ್ರನ್ನ ಇನ್ವಾಲ್ವ್ ಮಾಡಿಕೊಂಡು ಯಾರು ಈ ಡಬ್ರಿಸ್ನ ಎತ್ಕೊಂಡೋಗಿ ಹಾಕ್ತಾರೆ ಎಲ್ಲ ವೆಹಿಕಲ್ ಅವರು ಕೂಡ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿಸ್ತೀವಿ. ಅವರೆಲ್ಲ ಕೂಡ ಎತ್ಕೊಂಡೋಗಿ ಎಲ್ಲ ಹಾಕಬೇಕು, ಅಲ್ಲೇ ಹಾಕಬೇಕು. ಯಾವುದೋ ಒಂದು ಖಾಲಿ ಸೈಟ್ ಇದೆ ಅಂತ ಹಾಕಬೇಕು. ಆಮೇಲೆ ಎಷ್ಟೋ ಖಾಲಿ ಸೈಟ್ಗಳನ್ನ ಕ್ಲೀನಾಗಿ ಇಡಬೇಕು. ಯಾರ್ಯಾರು ಖಾಲಿ ಸೈಟ್ ಇಟ್ಕೊಂಡಿದ್ದಾರೆ ಅದನ್ನೆಲ್ಲ ಡಬ್ರಿಸ್ ಆಗಿ ಕೆಲವು ಸಂದರ್ಭದಲ್ಲಿ ಉಪಯೋಗಿಸ್ತಾ ಇದ್ದಾರೆ. ಅವ್ರಿಗೆಲ್ಲ ನಾವು ನೋಟಿಸ್ ಇಶ್ಯೂ ಮಾಡೋದು, ಟ್ಯಾಕ್ಸ್ ಜಾಸ್ತಿ ಮಾಡೋಂಥದ್ದು, ಅವೆಲ್ಲ ಅವ್ರ ರೆಸ್ಪಾನ್ಸಿಬಿಲಿಟಿ. ಅವರೆಲ್ಲ ಕಾಂಪೌಂಡ್ ಗಿಂಪೌಂಡ್ ಹಾಕಬೇಕು ಅವ್ರ ಜಾಗಕ್ಕೆ, ಅದನ್ನ ಹಂಗೆ ಬಿಡಬಾರ್ದು. ಅದಕ್ಕೆಲ್ಲ ಒಂದು ಯೋಚನೆಯನ್ನ ಮಾಡ್ತಾ ಇದೀವಿ ನಾವು.